ಎಲ್ಲರಿಗೂ ನಮಸ್ಕಾರ. ದಿನಾಂಕ 10/6/2026ರಂದು DSCRTಯಿಂದ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಸೇತುಬಂಧ ಮಾಡ್ಯೂಲ್ ಮಾಹಿತಿಗಳನ್ನು ದಾಖಲೀಕರಿಸುವುದು ಹೇಗೆ ಎಂಬುದರ ಬಗ್ಗೆ ಒಂದು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಈ ತಂತ್ರಾಂಶದಲ್ಲಿ ಅಂದ್ರೆ SATS ತಂತ್ರಾಂಶದಲ್ಲಿ ಹೊಸ ಮಾಡ್ಯೂಲ್ ಸೇತುಬಂಧ ಮಾಡ್ಯೂಲ್ ಅನ್ನ ಅಳವಡಿಸಿದರೆ ಅನುಷ್ಠಾನದ ಬಗ್ಗೆ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೇತುಬಂಧ ಈಗಾಗಲೇ ನಾವು ಪ್ರಾರಂಭ ಮಾಡಿದೀವಿ. ಈ ಉಪಕ್ರಮದ ಹಿನ್ನೆಲೆ ಏನು ಮತ್ತು ಉದ್ದೇಶಗಳೇನು ಅಂತ ನಮ್ಗೆಲ್ಲ ಗೊತ್ತೇ ಇದೆ. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ಪ್ರಾರಂಭಿಸಲಾಗಿರುವ ಸೇತುಬಂಧ ಉಪಕ್ರಮದ ಭಾಗವಾಗಿ ವಿದ್ಯಾರ್ಥಿಗಳನ್ನ ಮೌಲ್ಯೀಕರಿಸುವುದು ಕೂಡ ಅತ್ಯಗತ್ಯವಾಗಿದೆ. ಪ್ರತಿ ವಿದ್ಯಾರ್ಥಿಯ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ವ್ಯವಸ್ಥಿತವಾಗಿ ನಮೂದಿಸಬೇಕಾಗಿದೆ. ವಿದ್ಯಾರ್ಥಿಗಳ ಪ್ರಗತಿಯನ್ನ ಈ ಕೆಳಗಿನ ನಿರ್ದಿಷ್ಟ ನಮೂನೆಗಳ ಮೂಲಕ ದಾಖಲಿಸಲು ಸೂಚನೆ ನೀಡಲಾಗಿತ್ತು. ನಮೂನೆ 4A ಮತ್ತು 4B, ನಮೂನೆ 5A ಮತ್ತು 5B. ಈ ನಮೂನೆಗಳನ್ನ ಈಗ ನೇರವಾಗಿ ಡಿಜಿಟಲ್ ರೂಪದಲ್ಲಿ ಸ್ಯಾಟ್ಸ್ ಮಾಡ್ಯೂಲ್ನಲ್ಲಿ ಸಂಯೋಜಿಸಲಾಗಿದೆ. SATS ತಂತ್ರಾಂಶದಲ್ಲಿ ಇರುವ ಹೊಸ ಸೌಲಭ್ಯಗಳು ಏನು ನೋಡೋಣ. ಸುಲಭ ಲಾಗಿನ್ ಪ್ರಕ್ರಿಯೆ. ಎಲ್ಲಾ ಶಿಕ್ಷಕರು 2025-26ನೇ ಸಾಲಿನಲ್ಲಿ LBAಗೆ ನೀಡಿರುವ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬಳಸಿ ತರಗತಿ ಹಾಗೂ ವಿಷಯವಾರು ಮಾಹಿತಿ ದಾಖಲಿಸಬಹುದು. ನಾವು ಈಗಾಗಲೇ ಹೋದ ವರ್ಷ ಎಲ್ಲ LBA ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ದೀವಿ. ಅದೇ ರೀತಿ 25-26ನೇ ಸಾಲಲ್ಲಿ ಹೇಗೆ ನಾವು ಕ್ರೆಡೆನ್ಷಿಯಲ್ಸ್ ಬಳಸಿ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ತಿದ್ವೋ ಅದೇ ತರ ಈಗೂ ಕೂಡ LBA ಪೋರ್ಟಲ್ ನಲ್ಲಿ ನಾವು ಸೇತುಬಂಧ ಕೂಡ ನಾವು ದಾಖಲೆ ಮಾಡಬಹುದು. ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಲಾಗಿನ್ ನಲ್ಲಿ ಅತ್ಯಂತ ಸುಲಭವಾಗಿ ರಿಪೋರ್ಟ್ ಪ್ರಿಂಟ್ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದನ್ನು ನೇರವಾಗಿ ಸ್ಯಾಪ್ಗೆ ಅಳವಡಿಸಬಹುದು. ನಾವೇನು ಸೇತುಬಂಧ ಮಾಡ್ಯೂಲ್ ನಲ್ಲಿ ಮಾಹಿತಿಗಳನ್ನ ದಾಖಲಿಸ್ತೀವೋ ಅದನ್ನ ರಿಪೋರ್ಟ್ ಕೂಡ ಪಡ್ಕೋಬಹುದಾಗಿದೆ. ಭೌತಿಕ ನಮೂದಿಗೆ ಮುಕ್ತಿ. ನಮ್ಗೆ ಡಿಜಿಟಲ್ ವರದಿ ಲಭ್ಯವಿರುವುದರಿಂದ ಶಿಕ್ಷಕರು ಭೌತಿಕವಾಗಿ ದಾಖಲಿಸುವ ಅಥವಾ ಪ್ರತ್ಯೇಕವಾಗಿ ಕ್ರೋಢೀಕರಿಸುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ. ಸೊ ನಾವು ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡೋದ್ರಿಂದ ನಾವು ಭೌತಿಕವಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ತಂತ್ರಾಂಶದಲ್ಲಿ ದಾಖಲಿಸಲು ಕಾಲಮಿತಿ ಏನಿದೆಯಪ್ಪ ಅಂದ್ರೆ ದಿನಾಂಕ 25/6/2026 ಒಳಗೆ ಈ ಎಂಟ್ರಿಯನ್ನು ನಾವು ಪೂರ್ಣಗೊಳಿಸಬೇಕು. ಇದು ಕೊನೆಯ ದಿನಾಂಕವಾಗಿರುತ್ತೆ. B ಶ್ರೇಣಿಯ ವಿದ್ಯಾರ್ಥಿಗಳಿಗೆ ನಾವು ನಿರಂತರ ಮೌಲ್ಯಮಾಪನವನ್ನ ಅನುಕೂಲಿಸಬೇಕಾಗಿರುತ್ತೆ. ಸೇತುಬಂಧ ಉಪಕ್ರಮದ ನಂತರವೂ B ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ನಿರಂತರ ಪರಿಹಾರಾತ್ಮಕ ಬೋಧನೆ ಕೈಗೊಳ್ಳಬೇಕು. ಅಪೇಕ್ಷಿತ ಕಲಿಕಾ ಫಲಗಳು ತಲುಪಲು ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಂತ್ಯದಲ್ಲಿ 2 ಹಂತಗಳಲ್ಲಿ ನಿಗದಿತ ಕಾಲಮಿತಿಯೊಳಗೆ ಮೌಲ್ಯಾಂಕನ ಮಾಡಲಾಗುವುದು. ಅಧಿಕಾರಿಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಜಿಲ್ಲಾ ಹಂತದಲ್ಲಿ ಡಯಟ್ ಪ್ರಾಂಶುಪಾಲರು, ನೋಡಲ್ ಅಧಿಕಾರಿಗಳು ಈ ಪ್ರಗತಿಯ ಉಸ್ತುವಾರಿಯನ್ನ ವಹಿಸಿಕೊಂಡು ಅದರ ಸಮಗ್ರ ಅನುಷ್ಠಾನವನ್ನ ಕೈಗೊಳ್ಳುವುದು. ತಾಲೂಕು ಹಂತದಲ್ಲಿ BRP CRPಗಳು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ತಕ್ಷಣವೇ ಮಾಹಿತಿ ಹಂಚಿಕೊಂಡು ಶಾಲಾ ಮಟ್ಟದಲ್ಲಿ ನೆರವಾಗುವುದು. ಮತ್ತೆ ನಿಗದಿತ ಅವಧಿಯ ಪಾಲನೆ. 25/6/2026 ಎಲ್ಲಾ ಶಾಲೆಗಳಲ್ಲಿ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಗಳ ಮಾಹಿತಿ ದಾಖಲಾಗಬೇಕು. ಆ ದಾಖಲಾಗಿರುವುದನ್ನ ಅನುಪಾಲನಾಧಿಕಾರಿಗಳು ಖಚಿತಪಡಿಸಿಕೊಳ್ಳುವುದು.